ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಗೊತ್ತಿರ್ಬೋದು, ಅಂದರೆ ನಾವು ಜನಸ್ನೇಹಿ ಆಶ್ರಮ ಅಂದರೆ ಆಲ್ರೆಡಿ ಗೊತ್ತಿದ್ದು, ನಾವು ನೋಡಿರ್ತೀವಿ, ಅವ್ರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ತುಂಬ ನೋಡಿರ್ತೀವಿ. ಬಟ್ ಆದರೆ ಆಶ್ರಮ ಕಂಪ್ಲೀಟ್ಲಿ ಹೇಗಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ರೀತಿ ಜನಗಳಿದ್ದಾರೆ, ಏನೇನು ಕಷ್ಟ ಇದೆ, ಚಾಲೆಂಜಸ್ ಇದೆ. ಕೆಲವು ನೂರಾರು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ, ಆಶ್ರಮ ಒಂದು 10 ಜನ ಇಟ್ಕೊಂಡು ಆಶ್ರಮ ನಡೆಸ್ತಾರಪ್ಪ ಅಂತ. ನಿಜವಾಗ್ಲೂ ಏನು ಚಾಲೆಂಜಸ್ ಇರುತ್ತೆ ಈ ಆಶ್ರಮದಲ್ಲಿ? ಒಂದು ಆಶ್ರಮ ನಡೆಸೋದು ಅಷ್ಟು ಈಸಿನಾ? ಏನು ಉದ್ದೇಶಕ್ಕೆ, ಅಂದರೆ ಅವರ ಒಳ್ಳೆತನ ಹೆಂಗೆ, ಅವರು ಎಷ್ಟು ಆಶ್ರಮ ನಡೆಸಬೇಕು ಅಂದರೆ ಏನೆಲ್ಲ ತ್ಯಾಗ ಮಾಡಬೇಕು, ಪ್ರತಿಯೊಂದು ತಿಳ್ಕೊತ ಹೋಗೋಣ. ಬನ್ನಿ ಒಳಗಡೆ ಆಶ್ರಮನ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಈಗ ಆಶ್ರಮದ ಒಳಗಡೆ ಬಂದಿದ್ದೀವಿ. ಇವಾಗ ನಮ್ಮ ಜೊತೆ ಯೋಗೀಶ್ ಅವರ ಧರ್ಮಪತ್ನಿ ಆದಂಥ ಮಂಜುಳಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಈ ಆಶ್ರಮದಲ್ಲಿ ಯಾವ್ಯಾವ ರೀತಿ ಜನಗಳಿದ್ದಾರೆ ಮತ್ತು ಏನೆಲ್ಲ ಚಾಲೆಂಜಸ್ ಇದೆ, ಸೊ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ? ಖಂಡಿತ ಸರ್. ನಮ್ಮ ಆಶ್ರಮದಲ್ಲಿ ಯಾವ್ಯಾವ ರೀತಿಯ ಜನರಿದ್ದಾರೆ, ಎಲ್ಲೆಲ್ಲಿಂದ ಬಂದಿರೋ ಎಲ್ಲ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬನ್ನಿ. ನಮ್ಮ ಆಶ್ರಮದ ಎಂಟ್ರೆನ್ಸ್ ಫಸ್ಟೇ ನೀವು ನೋಡ್ಬೋದು, ಧರ್ಮಶನೇಶ್ವರ ಸ್ವಾಮಿಯ ಎಂಟ್ರಿ. ಸೊ ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೀನಿ. ಹಾಗೆ ಬನ್ನಿ ನೋಡಿ ನಮ್ಮ ಆಶ್ರಮ ಹೇಗೆಲ್ಲ ಇದೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ತಾ ಬರ್ಬೋದು, ಇಡೀ ಸಂಜೆಗೆಲ್ಲ ಆಗಲೇ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ. ತಾತ ಏನು ಮಾಡ್ತಿದ್ದೀರಾ? ಸೊ ಬೆಳ್ಳುಳ್ಳಿ ಎಲ್ಲ ಸುರಿತಿದ್ದಾರೆ. ಈಗ ಮಧ್ಯಾಹ್ನದ ಊಟ ಆಯಿತು, ಸಂಜೆ ಊಟಕ್ಕೆ ರೆಡಿ ಆಗ್ತಿದೆ. ನಮ್ಮ ಅಡುಗೆ ಮನೆನ ಕಂಪ್ಲೀಟ್ ಫಸ್ಟ್ ಅಡುಗೆ ಜನಸ್ನೇಹಿ ಅಡುಗೆ ಕೋಣೆ ಫಸ್ಟು ಎಲ್ಲ. ಯಾಕೆ ಅಂದರೆ ತುಂಬ ಪ್ರಾಮುಖ್ಯತೆ ನಮಗೆ ಬೇಕಾಗಿರುವಂಥದ್ದು ಅಡುಗೆ ಅಲ್ವಾ. ಸೊ ಇಲ್ಲಿ ಎಷ್ಟು ಚಂದ ತುಂಬ ಜನಗಳಿಗೂ ಇರುತ್ತೆ ಜನಸ್ನೇಹಿ ಆಶ್ರಮದಲ್ಲಿ ಹೇಗೆಲ್ಲ ಅಡುಗೆ ಮಾಡ್ತಾರಪ್ಪ, ಯಾರು ಅಡುಗೆ ಮಾಡ್ತಾರೆ, ಹೇಗೆಲ್ಲ ಅವ್ರ ಕೊಠಡಿಗಳಿದೆ ಅಂತ ನಾನು ಖಂಡಿತ ನಿಮಗೆ ನಮ್ಮ ಅಡುಗೆ ಮನೆನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡಿ. ಸೊ ನೋಡಿ ನಮ್ಮ ಆಶ್ರಮದ ಅಡುಗೆ ಮನೆ ಹೀಗೆ. ಸೊ ಆಶ್ರಮ ಅಂತ ಹೇಳಲ್ಲ, ನಂದೊಂದು ದೊಡ್ಡ ಕುಟುಂಬ. ಸೊ ದೊಡ್ಡ ಸಂಸಾರಕ್ಕೆ ಇಷ್ಟು ದೊಡ್ಡ ಅಡುಗೆ ಮನೆ. ಸೊ ಪ್ರತಿದಿನ 3 ಟೈಮು ಇಲ್ಲೇ ಅಡುಗೆ ಆಗೋವಂಥದ್ದು, ಕಾಫಿ ಟೀ ಆಗೋವಂಥದ್ದು. ಸೊ 3 ಟೈಮು ಇಲ್ಲೇ ಮಾಡೋವಂಥದ್ದು. ನಮಗೆ ಊಟ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಎಲ್ಲ ದೇವ್ರ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಧ್ಯಾಹ್ನ ಮುಗ್ದು ಈಗ ಸಂಜೆಗೆ ಪ್ರಿಪ್ರೇಷನ್ ಮಾಡ್ಕೋತಾರೆ 4 ಗಂಟೆಗೆಲ್ಲ. ಸರ್ ಮಾಮೂಲಿ ಸರ್, ಅನ್ನ ಇದೆ, ಸಾಂಬಾರು ಇದೆ, ನೀವು ರೆಡಿ ಇದೆ. ಸಾಂಬಾರು ನೋಡಿ, ಸಾಂಬಾರು ರೆಡಿ ಇದೆ, ಪಲ್ಯ, ಅನ್ನ, ಸಾಂಬಾರು. ಬೆಳಗ್ಗೆ ಟಿಫನ್ನು ಚಪಾತಿ, ದೋಸೆ, ಇಡ್ಲಿ, ಚಿತ್ರಾನ್ನ, ಪಲಾವು. ಪ್ರತಿದಿನ ನಾವು ಯಾವ ಥರ ತಿಂತೀವೋ ಇವರಿಗೂ ಕೂಡ ಅದೇ ಥರ ಕೊಡುವಂಥದ್ದು. ಈಗ ಆಶ್ರಮ ಅಂತಂದರೆ ಬರೀ ಅನ್ನ ಸಾರೇ ಇರಲ್ಲ ಇಲ್ಲಿ. ಬೆಳಗ್ಗೆ ಟಿಫನ್ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ರೈಸ್ ವ್ಯವಸ್ಥೆ ಇರುತ್ತೆ, ನೈಟ್ ಕಂಟಿನ್ಯೂಸ್ ಮುದ್ದೆ ವ್ಯವಸ್ಥೆ ಇದ್ದೇ ಇರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ದೇವ್ರ ಮಕ್ಕಳಿಗೂ ವಯಸ್ಸಾಗಿರೋ ಅಂಥವ್ರಿಗೂ ಅನ್ನಕ್ಕಿಂತ ಮುದ್ದೆ ತುಂಬ ಇಷ್ಟವಾಗಿ ತಿಂತಾರೆ. ಪ್ರತಿದಿನ ನೈಟ್ ಹೊತ್ತು ಕಂಪಲ್ಸರಿ ನಾವು ಮುದ್ದೆ ಕೊಟ್ಟೇ ಕೊಡ್ತೀವಿ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ. 150 ಜನದ ಮೇಲಿದ್ದಾರೆ ಸರ್. ಈಗ ನನ್ನ ಕುಟುಂಬ ಸೇರಿ 150 ಜನದ ಮೇಲಿದ್ದಾರೆ ಸರ್. ಅಡುಗೆ ಇದ್ದಾರೆ ಸರ್, 3 ಜನ ಇದ್ದಾರೆ ಅಡುಗೆ ಭಟ್ರು. ನನ್ನ ತಾಯಿ ಆಗಿರ್ಬೋದು, ನನ್ನ ಅತ್ತೆ ಮಾವ ಎಲ್ಲ ಸೇರಿ ಮಾಡ್ತಾರೆ. ಅಡುಗೆ ಭಟ್ರು 2 ಇದ್ದಾರೆ. ಹೌದು ಸರ್, ನಮ್ಮ ಕುಟುಂಬ ಸಮೇತವಾಗಿ ಜನಸ್ನೇಹಿ ಸ್ವರ್ಗವನ್ನು ನಡೆಸ್ತಿರೋ ಅಂಥದ್ದು ಇದು. ಸೊ ನೋಡ್ಬೋದು, ಈಗ ದೇವ್ರ ಮಕ್ಕಳೆಲ್ಲ ನಿದ್ದೆ ಮಾಡ್ತಿದ್ದಾರೆ. ಸೊ ಈಗ ಮಲಗೋದು ಊಟ ಆಗಿದ ತಕ್ಷಣ 1 ಅವರ್ 1.5 ಅವರ್ ಮಲಗ್ತಾರೆ. ಸೊ ತಾತ ನಮಸ್ತೆ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಊಟ ಎಲ್ಲ ಚೆನ್ನಾಗಿದೆಯಾ ತಾತ? ಇಲ್ಲಿ ಎಷ್ಟು ದಿನ ಆಯ್ತು ನೀವು ಬಂದು? 2 ತಿಂಗಳು. 2 ತಿಂಗಳಿಂದ ಚೆನ್ನಾಗಿದ್ದೀರಾ? ಹೆಂಗಿದೆ ನಮ್ಮ ಆಶ್ರಮ? ಇದೆ ಸರ್. ಈ ಪೋರ್ಷನ್ 1 2 3 4 4 ಪೋರ್ಷನ್ ಇದೆ ಇಲ್ಲಿ. ಹೌದು ಸರ್, ಇದೆಲ್ಲ ಫುಲ್ಲು ನೀವೇನು ನೋಡ್ತೀರೋ ಇದು 4 ಬ್ಯಾಚು ಜೆಂಟ್ಸ್. ಲೇಡೀಸ್ ಆ ಕಡೆ ಇದ್ದಾರೆ. ಇಲ್ಲೊಂದು 3 ಜನ ಅಷ್ಟೇ ಎಂಟ್ರಿಲಿರೋದು, ಇನ್ನೆಲ್ಲ ಸಪ್ರೇಟ್ ಬರೀ ಜೆಂಟ್ಸೇ ಸರ್ ಇರೋದು. ಕಂಪ್ಲೀಟ್ 4 ಪೋರ್ಷನ್ ಥರ ಇದೆ. ಸೊ ನೋಡ್ಬೋದು ದೇವ್ರ ಮಕ್ಕಳೆಲ್ಲ ಯಾವ ಥರ ನಿದ್ದೆ ಮಾಡ್ತಿದ್ದಾರೆ ಅಂತ. ಸೊ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗ್ತಾರೆ. ಹೌದು ಸರ್, ಫ್ಯಾನ್ ಇದೆ. ಮತ್ತು ಪ್ರತಿದಿನ ನೀವು ಯಾವ ಥರ ಬೇಕಾದರೂ ಟಿ ವಿ ನೋಡ್ಕೊಳ್ಳಿ ಅಂತ ವೈಫೈ ಕನೆಕ್ಟ್ ಮಾಡಿದ್ದಾರೆ, ಡಿಶ್ ಹಾಕೊಟ್ಟಿದ್ದಾರೆ. ಅವ್ರಿಗೊಬ್ರಿಗೆ ಭಕ್ತಿಗೀತೆ ಕೇಳೋರು ಕೇಳ್ಬೋದು, ಇನ್ನೊಬ್ರು ನ್ಯೂಸ್ ಕೇಳೋರು ಕೇಳ್ಬೋದು, ಇನ್ನೊಬ್ರು ಹಾಡು ಕೇಳೋರು ಕೇಳ್ಬೋದು. ಅವ್ರಿಗೆ ಖುಷಿ ಸರ್, ಯಾವ ಥರ ಬೇಕಾದರೂ ಹಾಕೊಂಡು ಕೇಳ್ಬೋದು. ಒಟ್ಟಲ್ಲಿ ನೆಮ್ಮದಿಯಾಗಿರ್ಬೇಕಷ್ಟೇ. ಸೊ ಹೌದು ಸರ್, ಯಾವ್ದು ಬೇಕಾದ್ರೂ ನೋಡ್ಬೋದು ಸರ್. ಯೂಟ್ಯೂಬು, ಸಾಂಗ್ಸ್ ಎಲ್ಲ. ಸೊ ಜಾಗ ಇಲ್ದಲ್ಲ ಇಲ್ಲೆಲ್ಲ ಹಾಕಿರೋದು. ಹೌದು ಸರ್, ಕಂಪ್ಲೀಟ್ ನೀವು ನೋಡ್ತಾ ಇರೋದು. ಎಷ್ಟೊಂದು ಜನಕ್ಕೆ ಅನಿಸುತ್ತೆ ಸೊ ಏನಕ್ಕಪ್ಪ ಅಷ್ಟು ದೊಡ್ಡದು ಆಶ್ರಮ ಮಾಡಬೇಕು ಏನು ಅಂತ. ನೋಡಿ, ಈಗ ಕಂಪ್ಲೀಟ್ ಎಲ್ಲೂ ಜಾಗ ಇಲ್ಲದ್ರೆ ನಮ್ಗೆ ಆಪ್ಷನ್ನೇ ಇಲ್ಲ ಅಂತ ಭಗವಂತನ ಪಕ್ಕನೇ ಹಾಕ್ಬಿಟ್ಟಿದ್ದೀವಿ. ಭಗವಂತ ನೋಡೋನು ನೀನೇ, ಕಳ್ಸೋನು ನೀನೇ. ಎಲ್ಲೋ ಒಂದು ಕಡೆ ಅವ್ರನ್ನ ಚೆನ್ನಾಗಿಡು ಅಂತ ಭಗವಂತನ ಪಕ್ಕ ಅಕ್ಕಪಕ್ಕ ಎಲ್ಲಿ ಬೆಡ್ ಸಿಗುತ್ತೋ, ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಹಾಕ್ಬಿಟ್ಟು ನೋಡಿ. ಇಲ್ಲಿ ಊಟಕ್ಕೆ ಕೂತ್ಕೊಳ್ಳೋ ಸ್ಪೇಸಲ್ಲೆಲ್ಲ ಬರೀ ಬೆಡ್ಗಳನ್ನ ಹಾಕಿ ಮಲಗಿಸಿದ್ದೀವಿ. ಅದೆಲ್ಲ ಮೇಡಮ್ ಅದು ಬಂದಿರೋದಾ? ಅದು ಹೌದು ಸರ್, ಕಂಪ್ಲೀಟ್ ಜನರು ತಂದುಕೊಟ್ಟಿರೋ ಅಂಥದ್ದು. ಅಕ್ಕಿ ಆಗಿರ್ಬೋದು, ಬೇಳೆ, ತರಕಾರಿ. ಇಲ್ಲಿ ತುಂಬ ಜನ, ಇಡೀ ಕರ್ನಾಟಕ ಜನರು ತಂದುಕೊಡೋ ಅಂಥದ್ದನ್ನೇ ನಾವು ಈಗಲೂ ಸಹ ಮಾಡ್ತಿರೋ ಅಂಥ ಸರ್. ಅಡುಗೆ ಆಗಿರ್ಬೋದು ಅದೆಲ್ಲ. ಹಿಂದ್ಗಡೆ ಸ್ವಾಮೀಜಿ ಫೋಟೋ. ಹೌದು ಸರ್, ನಮಗೆ ಪ್ರೇರಣೆನೇ ಅವರು.
ಈಗ ನಾವೇನೋ ಮಾಡ್ತಿದ್ದೀವಿ ಅಂದರೆ ಅವರ ಪಾದದ ಧೂಳಿನ ಕೆಲಸ ಅಷ್ಟೇ. ಅವರು ಈಗೆಲ್ಲ ಮೀಡಿಯಾ ಅಂತ ಹೇಳ್ಬೋದು, ಅವ್ರು ಏನೂ ಇಲ್ದಿರ ಅನ್ಬೇಕಾದ್ರೆ ಸಾವಿರಾರು ಜನಕ್ಕೆ ಅವ್ರು ಕೈ ತುತ್ತು ತಿನ್ಸಿದ್ದಾರೆ. ಅವ್ರು ಮಾಡಿರೋ ಕೆಲಸ ಒಂದು 1% ಅದು 10% ಅವರು ಮಾಡುವಂಥ ಇನ್ಸ್ಪಿರೇಷನ್ ಅವರೇ ಸರ್ ನಮಗೆ. ಸೊ ನೋಡಿ, ಜನಸ್ನೇಹ ಆಶ್ರಮದಲ್ಲಿ ಏನಪ್ಪ ಊಟ ಮಾತ್ರ ಕೊಡ್ತಾರೆ ಏನು ಅಂತ ನೋಡ್ಬೋದು. ಸೊ ಜನಸ್ನೇಹ ಆಶ್ರಮದಲ್ಲಿ ದೇವ್ರ ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಮೇಯ್ನು ಮೆಡಿಸನ್. ಜನಸ್ನೇಹಿ ಮೆಡಿಕಲ್ ಅಂತಲೇ ಹಾಕ್ಬಿಟ್ಟಿದ್ವಿ. ಪ್ರತಿನಿತ್ಯ 3 ಟೈಮ್ ಮೆಡಿಸನ್ ಕೊಡಲೇಬೇಕು ಸರ್. ಯಾಕೆ ಅಂತ ಅಂದರೆ ಇಲ್ಲಿ ಯಾರು ಕೂತ್ಕೊಂಡು ತಿಂದು ಆರಾಮಾಗಿರೋರಲ್ಲ, ನಾನಾ ರೀತಿ ಕಾಯಿಲೆಯಿಂದ, ಟಿವಿಯಿಂದ, HIV, BP, ಶುಗರು, ಥೈರಾಯ್ಡು, ಗ್ಯಾಂಗ್ರೀನ್ ಪೇಷಂಟ್, ಎಲ್ಲ ಥರ ಪೇಷಂಟ್ನು ಕರ್ಕೊಂಬಂದು ನೋಡ್ಕೊತಿರೋ ಅಂಥದ್ದು. ಅವ್ರಿಗೆ ಪ್ರತಿನಿತ್ಯನೂ 3 ಟೈಮ್ ಮೆಡಿಸನ್ಸ್ ಕೊಡಲೇಬೇಕು ಸರ್. ಊಟ ಯಾವ ರೀತಿ ಕೊಡ್ತೀವೋ ಅದೇ ಥರ ಮೆಡಿಸನ್ನು ಕೂಡ ಕೊಡ್ತೀವಿ ನಾವು. ಅಂದರೆ ಮೇಂಟೈನ್ ಮಾಡ್ತೀರಾ ಇವ್ರಿಗೆ ಇದೇ ಥರ ಕೊಡಬೇಕು ಸರ್? ಈಗ ಹೋಮ್ ನರ್ಸ್ ಇಬ್ಬರಿದ್ದಾರೆ ಸರ್, ಇದಕ್ಕೆ ಅಂತಲೇ ಕಾಯಮಾಗಿ ಇಬ್ಬರನ್ನ ಇಟ್ಟಿದ್ದೀವಿ. ಅವ್ರಿಗೆ ಇವ್ರು ಯಾವ ರೀತಿ ಬೇಕೋ ಮೆಡಿಸನ್ನ ಅವರೇ ಕೊಡೋ ಅಂಥದ್ದು. ಹೌದು, ಅವರೇ ನೋಡ್ಕೋತಾರೆ. ಈಗ ನಾವು ಅಷ್ಟೆಲ್ಲ ಓದಿಲ್ಲ ಸರ್, ನಾವು ಓದಿರೋದು ಏನಿದೆ ಅದನ್ನು ಮಾಡ್ಬೋದು. ಮೆಡಿಕಲ್ ಅಂತ ಬಂದಾಗ ನಮಗೂ ಅಷ್ಟು ಗೊತ್ತಿಲ್ಲ. ಹೋಮ್ ನರ್ಸ್ ಅಂತ ಇದ್ದಾರೆ, ಅವ್ರಿಗೆ ಏನು ಬೇಕೋ ಅದನ್ನೇ ಟೇಕ್ ಕೇರಿಂಗ್ ಅವರೇ ಮಾಡ್ತಾರೆ. ಮೆಡಿಕಲ್ ಎಲ್ಲ ಅವರೇ ನೋಡ್ಕೊಳ್ಳೋ ಅಂಥದ್ದು. ಹೌದು ಸರ್, ಅವರಿಗೆ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಈಗ 100 ರೂಪಾಯಿ ದುಪ್ಪಟ್ಟು ಕೊಡೋಕ್ಕಾಗಲ್ಲ, ಅದ್ರಲ್ಲಿ ಸ್ವಲ್ಪ ಇಂತಿಷ್ಟು ಅಂತ ಅವರಿಗೂ ಕೊಡಬೇಕು ಸರ್. ಆ ಥರ. ಸೊ ಈಗ ನೋಡ್ಬೋದು ಸರ್, ಇದೆಲ್ಲ ಊಟದ ಹಾಲು. 150 ಜನ ಪ್ರತಿನಿತ್ಯ 3 ಟೈಮ್ ಊಟ ಮಾಡೋದು ಇದೇ ಪ್ಲೇಸಲ್ಲೇ, 2 ಟೈಮ್ ಕಾಫಿ ಎಲ್ಲ ತಗೊಳ್ಳೋದು ಇದೇ ಟೈಮಲ್ಲೇ. ಸೊ ಇದೇ ಪ್ಲೇಸು ಇದೆಲ್ಲ. ಹೌದು ಸರ್, ಬೆಳಗ್ಗೆ ಎದ್ದಿದ್ದಕ್ಕೆ 8 ಗಂಟೆ ಕಾಫಿ ಇರುತ್ತೆ, 9 ಗಂಟೆ ಟಿಫನ್ನು, 1 ಗಂಟೆ ಊಟ, 4-4:15 ಪ್ರೇಯರ್ ಆಗಿದ್ದಕ್ಕೆ 5 ಗಂಟೆ ಕಾಫಿ ಇರುತ್ತೆ, 7 ಗಂಟೆ ಊಟ ಇರುತ್ತೆ ಸರ್. ಮನೇಲೂ ನೀವು ಹೆಚ್ಚು ಕಡಿಮೆ 10 ನಿಮಿಷ 20 ನಿಮಿಷ ಎಲ್ಲ ಟೈಮ್ ಆಗಿಬಿಡ್ಬೋದು. ಇಲ್ಲಿ ಯಾವ ಟೈಮಿಂಗ್ ಇಲ್ಲ, ಕರೆಕ್ಟಾಗಿ ನಾವಿದ್ರೂ ಇಲ್ಲ ಅಂದರೂ ಕರೆಕ್ಟ್ ಟೈಮಿಗೆ ಕಾಫಿ ಆಗಬೇಕು, ಕರೆಕ್ಟ್ ಟೈಮಿಗೆ ಊಟ ಆಗಬೇಕು, ಕರೆಕ್ಟಾಗಿ ಆಯಾ ರೀತಿಗೆ ಆಗಲೇಬೇಕು ಸರ್. ಈಗ 10 ನಿಮಿಷ ಅರ್ಧ ಗಂಟೆ ಪ್ರೇಯರ್ ಮಾಡ್ತಾರೆ, ಆಮೇಲೆ ಕಾಫಿ ಕೊಡ್ತೀವಿ ಸರ್. ಈಗ ಯಾವಾಗಲೂ ಒಳಗಡೆ ಇದ್ದು ತಲೆಯಲ್ಲಿ ತುಂಬ ಯೋಚನೆಗಳಿರುತ್ತೆ, ಅದ್ರ ಬದಲು ಒಂದು 10 ನಿಮಿಷ ಜ್ಞಾನ ಮಾಡೋದ್ರಿಂದ ತುಂಬ ಒಳ್ಳೇದಾಗಂತ. ನಮಗೇನೋ ಯಾವಾಗಲೂ ಇಲ್ಲಪ್ಪ ಜೀವನನೇ ಇಲ್ಲ, ನೆಮ್ಮದಿ ಇಲ್ಲ ಅನ್ನೋರಿಗೆ ಒಂದು 10 ನಿಮಿಷ ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೇದು ಅನ್ನೋ ಅವರಿಗೆ ಓಂ ನಮಃ ಶಿವಾಯ ಹೇಳ್ಕೊಂಡು ಒಂದು 10 ನಿಮಿಷ ಕೂತ್ಕೊತಾರೆ. ಅದಾದಮೇಲೆ ಕಾಫಿ, ಬಿಸ್ಕೆಟ್ಸು ಎಲ್ಲ ಇಲ್ಲೇ ಕೊಡ್ತೀವಿ. ಸರ್ ಅವರು ಇಲ್ಲಿ ಸ್ಟಾರ್ಟಿಂಗ್ ಆಶ್ರಮ ನಡೆಸ್ಬೇಕಾರೆ ಈ ಮೇಲೆ ಸೀಟ್ ಕೊಟ್ಟಿದ್ರಲ್ಲ ಸರ್, HD ಬಂಡಿ ಸರ್ ಅಂತ. ಸೊ ನಾವು ಯಾರು ಅಂತ ಗೊತ್ತೇ ಇಲ್ದಿರ್ಬೇಕಾದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡಿರೋ ಅಂಥದ್ದು ಸರ್. ಅವ್ರು ಹಾಕಿ ಅಂತಲೂ ಹೇಳಿಲ್ಲ, ನಮ್ಮ ಕೃತಜ್ಞತೆ ನಮ್ಗೆ ಹಾಕಬೇಕು ಅಂತ ಅವ್ರ ಫೋಟೋ ಹಾಕಿದ್ದೀವಿ. ಹೌದು ಸರ್, ಮೇಲೆ ಸೀಟೆಲ್ಲ ಅವರೇ ಸ್ಪಾನ್ಸರ್ ಮಾಡಿದ್ದು. ಅಂದರೆ ಹಾಂ ಸರ್, ಹೌದು ಸರ್, ಕರ್ನಾಟಕ ಜನರಿದೆ ಸರ್. ಈಗ ನಾವೇನೋ ಮಾಡ್ತಿದ್ದೀವಿ ಅಂದರೆ ನಮ್ಮ ಅಪ್ಪಂದು ಯಾವುದೂ ಇಲ್ಲ ಸರ್ ಆಸ್ತಿ, ನಮ್ಮ ಯಜಮಾನ್ರ ಆಸ್ತಿನೂ ಏನಿಲ್ಲ. ಯಾಕೆಂದರೆ ಕ್ಯಾಬ್ ಡ್ರೈವರು, ಅವರಪ್ಪ ಎಳ್ಳೀರು ವ್ಯಾಪಾರಿ. ಎಲ್ಲಿಂದ ಬರ್ಬೇಕು ನಮಗೆ? 10 ರೂಪಾಯಿ ಬಂದಿದ್ದನ್ನ ನಮ್ಮ ಮನೆಯವ್ರಿಗೆ ನೋಡ್ಕೊಳಕ್ಕಾಯ್ತಿಲ್ಲ. ಇಡೀ ಕರ್ನಾಟಕ ಇಷ್ಟು ಜನರನ್ನು ನೋಡ್ಕೋಬೇಕು ಅಂದರೆ ನಮ್ಗೆ ಯಾರೋ ಸಪೋರ್ಟ್ ಇರಲೇಬೇಕು. ಇಡೀ ಕರ್ನಾಟಕದಿಂದ ನಡೀತಿರೋ ಅಂಥ ಆಶ್ರಮ ಸರ್ ಇದು. ಜನಸ್ನೇಹಿ ಆಶ್ರಮ ಫುಲ್ಲು ವಿಡಿಯೋ ಮುಂದೆ ಇಟ್ಟಿದ್ದೀವಿ. ಸೊ ನೋಡ್ಬೋದು, ಸ್ಟಾರ್ಟಿಂಗ್ ಜನಸ್ನೇಹಿ ಗೋಶಾಲೆ ಅಂತ ನಾವು ಹಾಕಿದ್ದೀವಿ. ಗೋಶಾಲೆಯಲ್ಲಿ ಬಿಟ್ಬಿಟ್ಟು ಬೇರೆಲ್ಲರೂ ಇದ್ದಾರೆ ಸರ್. ನಮಗೂ ಆಪ್ಷನ್ ಇಲ್ಲ, ನಮಗೂ ಆಸೆ ಇದೆ ಗೋಶಾಲೆಯನ್ನು ಸಾಕಬೇಕು, ಹಸುಗಳನ್ನ ಸಾಕಬೇಕು ಅಂದರೆ. ಬಟ್ ಜನರನ್ನು ಮಲಗಿಸೋದು ಸ್ವಲ್ಪ ಸ್ಪೇಸ್ ಇಲ್ಲ ನೋಡಿ. ಎಲ್ಲ ಕಡೆ ಎಲ್ಲಿ ಸ್ಪೇಸ್ ಇಲ್ಲ, ಒಂದು ಕಡೆ ಒಬ್ಬೊಬ್ಬರ ಮನುಷ್ಯನ ಮಲಗಿಸಿದೀವಿ ನಾವು. ಮೇಯ್ನೇ ಆಗ್ತಿದ್ದೀವಿ ಗೋಶಾಲೆ ಅಂತ, ಅದರಲ್ಲೇ ಮಲಗಿಸಿದ್ದೀವಿ. ಸೊ ನಾನು ತುಂಬ ಕಡೆ ಇದೇ ಇಲ್ಲ, ಅಡ್ಮಿಷನ್ ಇಲ್ಲ ಅಂತ ಹೇಳಿದ್ರು ಜನರು ಒಂದು ದಿನಕ್ಕೆ ಒಂದಾದ್ರೂ ಇಶ್ಯೂ ಆಗೇ ಆಯ್ತೈತೆ. ಏನಾದ್ರು ಆಚೆ ಕಳಿಸ್ಬಿಡ್ತೀವಿ ಅಂತ ಎಷ್ಟೊಂದು ಜನ ನಮ್ಮನ್ನೇ ಬ್ಲಾಕ್ ಬಂದ್ ಮಾಡ್ತಾರೆ ಸರ್. ನಾನು ಸತ್ತೋಗ್ಬಿಡ್ತೀನಿ, ನಾನು ಹಂಗಾಗ್ಬಿಡ್ತೀನಿ ಹಿಂಗಾಗ್ಬಿಡ್ತೀನಿ ಅಂತ. ಸೊ ತುಂಬ ನೊಂದಿರೋರಿಗೆ ನಾವು ಏನೂ ಹೇಳೋಕ್ಕಾಗ್ತದೆ. ನಮ್ಮ ಕೈಲಾದಂಥ ಸೇವೆನ ಎಲ್ಲಿ ಜಾಗ ಇರುತ್ತೋ ಅದೆಲ್ಲ ಹಾಕಿದ್ದೀವಿ ಸರ್. ಬೆಡ್ ಒಂದೇ ಒಂದು ಬೆಡ್ಡು ಖಾಲಿ ಇಲ್ಲ, ಅಲ್ಲಿ ಸಿಗುತ್ತೆ ಅಲ್ಲಿ ಬೆಡ್ ಹಾಕ್ಬಿಟ್ಟು ಮಲಗಿಸ್ತೀವಿ. ಸರಿ ಮೇಡಮ್, ಈ ಕಡೆ ಬನ್ನಿ. ಇಲ್ಲಿಂದ ಬನ್ನಿ. ಅಷ್ಟೇ, ಇಲ್ಲಿ ತೊಗೊಳ್ಳಿ. ಹಿಂಗೆ ಬನ್ನಿ.